ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇದು, ಒಂದೇ ದಿನ 3 ವಿಡಿಯೋ ಮಾಡಿದ್ದು, 3 ದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನನಗೆ ಕಂಟೆಂಟ್ ಬೇಕಿತ್ತು. ಅದಕ್ಕೆ ಇದೊಂದು ಪ್ರಯೋಗ, ಇದೊಂದು ಸೂಪರ್ ಕಂಟೆಂಟ್ ಆಗ್ಬೋದು ಅಂತ ನನ್ನ ಆಸೆ. ನಿಮಗೆಲ್ಲ ಈ ಮನಿ ಪ್ಲ್ಯಾಂಟ್ ಬಗ್ಗೆ ಗೊತ್ತಿರುತ್ತೆ. ದುಡ್ಡಾಗೋದು ಹೆಂಗೆ, ಈ ಗಿಡ ಹಾಕ್ಬಿಟ್ರೆ ಮನೆ ಹತ್ರ ಒಳ್ಳೆ ದುಡ್ಡಾಗುತ್ತಂತೆ. ನಿಜಾನ? ಚೈನೀಸ್ ಅವರೆಲ್ಲ ಹಾಕೊಳ್ತಾರೆ ಅನ್ನೋದು 100% ಆಗುತ್ತೆ. ಓಕೆನಾ? ಪ್ರಯತ್ನ ಮಾಡಿ, ನಿಮಗೆ ಗೊತ್ತಿದ್ದರೆ ಖಂಡಿತ ಪ್ರಯತ್ನ ಮಾಡಿ. ನಮ್ಮ ಮನೆ ಹತ್ರ ನಾನು ಮನಿ ಪ್ಲ್ಯಾಂಟ್ ಹಾಕಿದ ಮೇಲೆ ನನಗಿರೋದ್ರಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ, ಗುಡ್ ಅಂತ ಅನ್ನಿಸ್ತು. ನಿಮ್ಗೆ ಗೊತ್ತಿರುತ್ತೆ, ಮನಿ ಪ್ಲ್ಯಾಂಟಲ್ಲಿ ಒಂದು 2-3 ಥರ ಮನಿ ಪ್ಲ್ಯಾಂಟ್ಗಳಿದೆ. ಅದರಲ್ಲಿ ನಾನು 2 ಥರ ಮನಿ ಪ್ಲ್ಯಾಂಟ್ನ ನಮ್ಮ ಮನೆ ಹತ್ರ ಹಾಕ್ಕೊಂಡಿದ್ದೀನಿ. ಜೊತೆಯಲ್ಲಿ ತುಳಸಿ ಗಿಡ ಹಾಕಬೇಕು ಮನೆ ಹತ್ರ. ಜೊತೆಯಲ್ಲಿ ಎಕ್ಕದ ಗಿಡ ಕೇಳಿರ್ತೀರಿ, ನೀಲಿ ಎಕ್ಕ, ಬಿಳಿ ಎಕ್ಕ. ಎಕ್ಕದ ಗಿಡ ಕೂಡ ಮನೆ ಹತ್ರ ಹಾಕೊಂಡ್ರೆ ನಿಮಗೆ ಒಳ್ಳೆಯದು. ಒಂದಷ್ಟು ಹಣಕಾಸಿನ ವ್ಯವಸ್ಥೆಯಲ್ಲಿ ಒಂದಷ್ಟು ಸಮಸ್ಯೆ ಏನಾದರೂ ಇದ್ದರೆ ಆ ಸಮಸ್ಯೆಗಳು ಖಂಡಿತ ಬಗೆಹರಿಯುತ್ತೆ. ಮತ್ತು ವಾಸ್ತು ಪ್ರಕಾರ ಹಂಗೋದಪ್ಪ ಹಿಂಗೋದಪ್ಪ ಅಂತ ಅನ್ಕೋಬೇಡಿ. ಇದು ಆ್ಯಕ್ಚುಲ್ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು. ಮನೆ ಹತ್ರ ಮನಿ ಪ್ಲ್ಯಾಂಟ್ಗಳನ್ನ ಹಾಕೋಣ, ಒಂದಷ್ಟು ಗಿಡಗಳನ್ನ ಬೆಳೆಸೋದು, ಹೂವಿನ ಗಿಡಗಳನ್ನ ಬೆಳೆಸೋದು ಒಳ್ಳೆಯದು. ಅದರಲ್ಲಿ ಹೂವಿನ ಗಿಡಗಳು ಒಂದಷ್ಟು ಇದೆ, ಅದೆಲ್ಲ ನಾನು ತೋರ್ಸೋಕ್ಕೆ ಹೋಗಲ್ಲ. ಏನಕ್ಕೆ, ಅದೆಲ್ಲ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಇದ್ದರೆ ಹಾಗೆ ಮಾತಾಡ್ತಾ ನಿಮ್ಮ ಜೊತೆ ತೋರಿಸ್ತೀನಿ. ಮನಿ ಪ್ಲ್ಯಾಂಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಹಾಯ್, ಏನಪ್ಪ ಮನಿ ಪ್ಲ್ಯಾಂಟ್ ಅಂತ ಹೇಳ್ಬಿಟ್ಟು ಹೂವಿನ ಗಿಡ ತೋರಿಸ್ತೇನೆ ಅಂತ ತಿಳ್ಕೊಬೇಡಿ. ಇದೊಂದು ಹೂವಿನ ಗಿಡ ನಿಮಗೆ ಗೊತ್ತಿರುತ್ತೆ, ಭಾಳ ಒಳ್ಳೆಯ ಅದ್ಭುತ ಹೂ. ಇದು ಶ್ರೀ ಅಯ್ಯಪ್ಪ ಸ್ವಾಮಿಗೆ ಮತ್ತು ಗಣಪತಿಗೆ ಇದು ಮುಖ್ಯವಾದಂಥ ಹೂವು. ಇದ್ರ ಹೆಸರು ಏನು ಹೇಳ್ತಾರೆ ನನಗೆ, ದೇವರಿಗೆ ಪ್ರೀತಿಪೂರ್ವಕ ಹೂವಿದು. ಸರಿನಾ? ಇದೇ ನೋಡಿ ಮನಿ ಪ್ಲ್ಯಾಂಟ್. ಮನಿ ಪ್ಲ್ಯಾಂಟ್ ಯಾವುದಂತ ಡೌಟ್ ಪಡಬೇಡಿ. ನೋಡಿ, ಇದು ದೊಡ್ಡ ಮನಿ ಪ್ಲ್ಯಾಂಟ್. ಇದರ ಏನು ಹೇಳ್ತಾರೆ, ಮನೆ ಹತ್ರ ಎಲ್ಲರೂ ಹಾಕೊಳ್ತಾರೆ. ಈ ಮನಿ ಪ್ಲ್ಯಾಂಟ್ ಬಂದು ದೊಡ್ಡ ಏನು ಹೇಳ್ತಾರೆ, ಸಣ್ಣ ಜಾತಿ ದೊಡ್ಡ ಜಾತಿ ಅಂತ ಬರುತ್ತೆ. ಒಂದು ಸಣ್ಣ ಎಲೆದು, ಒಂದು ದೊಡ್ಡ ಎಲೆದು. ಇದು ಕೂಡ ಮನಿ ಪ್ಲ್ಯಾಂಟ್ ಗಿಡ. ಇದು ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಹಂಗಂತೇಳಿ ನಾನೇನಪ್ಪ ಹಿಂಗಿದ್ದೀನಿ ಅಂತ ತಿಳ್ಕೊಬೇಡಿ. ಅದು ಎಲ್ರಿಗೂ ವರ್ಕ್ ಆಗಲ್ಲ, ವರ್ಕ್ ಆಗೋಂಥವ್ರಿಗೆ ಆಗ್ಬೋದು. ಸೊ ಹಾಗಾಗಿ ಇದು ನಿಮಗೆ ಮನಿ ಪ್ಲ್ಯಾಂಟ್ ಒಂದು ಸರಿ ನೋಡ್ಕೊಂಬಿಡಿ. ಚೆನ್ನಾಗಿದೆಯಾ ಮನಿ ಪ್ಲ್ಯಾಂಟು? ಓಕೆನಾ? ರೈಟ್, ಇನ್ನೊಂದು ಮನಿ ಪ್ಲ್ಯಾಂಟ್ ತೋರಿಸ್ತೀನಿ. ನಮ್ಮ ಮನೆಗೆ ಬಂದ ಹೊಸ ಅತಿಥಿ ಹೆಂಗಿದೆ ನೋಡಿ. ನೋಡಿದ್ರಾ? ನೋಡಿ, ಇದು ಇನ್ನೊಂದು ಮನಿ ಪ್ಲ್ಯಾಂಟ್. ಇದು ಚಿಕ್ಕದಲ್ಲಿ ಅಂಗಡಿ ಹತ್ರ ಎಲ್ಲ ಹಾಕಿರ್ತಾರೆ, ನೀವು ನೋಡಿರ್ತೀರ. ಈ ಮನಿ ಪ್ಲ್ಯಾಂಟನ್ನು ನಾನು ಹಾಕಿದ್ದಾಗ ಇಲ್ಲೊಂದು ಹಸು ಬಂದು ಇದನ್ನು ತಿನ್ಕೊಂಡು ಹೋಗ್ಬಿಟ್ಟಿದೆ. ತುಂಬ ಎತ್ತರ ಬೆಳೆದಿತ್ತು ಇದು. ಅದು ತಿನ್ಕೊಂಡು ಹೋದ್ಮೇಲೆ ಇವಾಗ ಅದಕ್ಕೆ ನೀರು ಹಾಕಿ ಬೆಳೆಸ್ತಾ ಇದ್ದೀನಿ. ಅದಾದಮೇಲೆ ನಿಮಗೆ ಗೊತ್ತಿರೋಂಗೆ ಎಕ್ಕದ ಗಿಡ ನೋಡಿ, ಇದು ಎಕ್ಕದ ಗಿಡ ನಿಮ್ಗೆ ಗೊತ್ತಿರುತ್ತೆ, ಬಿಳಿ ಎಕ್ಕದ ಗಿಡ ಇದು. ಇದನ್ನು ಕೂಡ ಮನೆ ಹತ್ರ ಹಾಕೊಂಡ್ರೆ ಒಳ್ಳೆಯದಂತೆ. ಅದೊಂದು ಕಾರಣಕ್ಕೆ ನಾನು ಮನೆ ಹತ್ರ ಹಾಕ್ಕೊಂಡಿದ್ದೀನಿ. ಇದು ಮನಿ ಪ್ಲ್ಯಾಂಟ್. ಓಕೆನಾ? ನೋಡಿದ್ದೀರಾ ಮನಿ ಪ್ಲ್ಯಾಂಟ್ ಹೆಂಗಿದೆ? ಈ ಥರ 2 ಮನಿ ಪ್ಲ್ಯಾಂಟ್. ಹಣದ ವ್ಯವಸ್ಥೆಗೆ ಈ ಗಿಡಗಳು ಒಂದಷ್ಟು ಸಹಾಯ ಮಾಡ್ತವೆ. ಇಲ್ಲಿ ಬನ್ನಿ, ಇದು ನೋಡಿ ಎಕ್ಕದ ಒರಿಜಿನಲ್ ಗಿಡ. ಇದು ಬಂದು ನೀಲಿ ಎಕ್ಕದ ಗಿಡ. ಇದನ್ನು ಕೂಡ ನಾನು ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಒಂದಷ್ಟು ಜನರಿಗೆ ಇದು ಯಾವ ರೀತಿ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ತೋರಿಸ್ಬಾರ್ದು ಲೆಕ್ಕ, ನನಗೆ ಮನೇಲಿ ಬೈತಾರೆ, ಅದನ್ನು ಮಾಡೋಂಗಿಲ್ಲ. ಆದ್ರೂ ನೋಡಿ, ಇದು ನೀಲಿ ಎಕ್ಕದ ಗಿಡ, ಅಲ್ಲಿರೋದು ಬಿಳಿ ಎಕ್ಕದ ಗಿಡ. ಇದು ಬಂದು ಕೃಷ್ಣ ತುಳಸಿ, ರಾಮ ತುಳಸಿ ಅಂತೇಳಿ. ಇದು ಕಪ್ಪು ತುಳಸಿ, ಇದು ಬಂದು ಬಿಳಿ ತುಳಸಿ. ಇದಕ್ಕೆ ತುಳಸಿ ಗಿಡಕ್ಕೆ ಒಂದು ಮಹತ್ತರವಾದಂಥ ವ್ಯವಸ್ಥೆ ಇದೆ. ಆದರೆ ನಾವೆಲ್ಲ ನಮ್ಮ ಕೈಲಿ ಸಾಧ್ಯವಾದಷ್ಟು ನಾವು ನೋಡ್ಕೊತೀವಿ. ಸೊ ಹಂಗಾಗಿ ಇದೇನು ಗಿಡನ ನೋಡ್ಕೊಂಬಿಡಿ, ಮತ್ತು ಬೇಜಾರಾಗಬಾರ್ದಲ್ಲ ನಿಮಗೆ, ಅದಕ್ಕೆ ತೋರಿಸಿದ್ವಿ. ಏನೇನಿರ್ಬೋದು. ಇದು ಕೂಡ ತುಳಸಿ ಗಿಡ ಏನಕ್ಕೆ ಔಷಧಿ ಅಂದರೆ, ಈ ಕೆಮ್ಮು ಇರುತ್ತಲ್ಲ, ಮಕ್ಕಳಿಗೆಲ್ಲ ಕೆಮ್ಮು ಬರುತ್ತೆ, ಅದಕ್ಕೆ ತುಳಸಿದ ಕಷಾಯ ಮಾಡಿ ಕುಡಿಸ್ತಾರೆ ಮಕ್ಕಳಿಗೆ. ಭಾಳ ಚೆನ್ನಾಗಿ ಆಗ್ತಾರೆ ಮಕ್ಕಳು. ಶೀತ ಜ್ವರ ಎಲ್ಲ ಕಡಿಮೆ ಆಗುತ್ತೆ ಅಂತಾರೆ, ಕೆಮ್ಮಿದ್ರೆ ಕಡಿಮೆ ಆಗುತ್ತೆ ಅಂತಾರೆ. ಸೊ ಹಂಗಾಗಿ ತುಳಸಿಯ ಕಷಾಯ ಮಾಡಿ ಕುಡಿಸ್ತಾರೆ. ಹಾಗೆ ತುಳಸಿ ಕೂಡ ಒಂದು ಅತ್ಯದ್ಭುತ ಔಷಧಿ ಮೂಲ. ಅದು ನೀವು ಅದನ್ನು ಕೂಡ ಪ್ರಯತ್ನ ಮಾಡಬಹುದು. ಆದರೆ ನಾನು ಮಾಡಿ ಅಂತ ನಾನು ಹೇಳಲ್ಲ, ಯಾಕಂದರೆ ಎಲ್ಲಾದರೂ ಹೋಗಿ ಸುಮ್ಮನೆ ತುಳಸಿ ಗಿಡ ಮುಟ್ಟಿದ್ರೆ ಎಲ್ಲ ಬೈದು ಕಳಿಸ್ತಾರೆ. ಹಾಗೆಲ್ಲ ಮುಟ್ಟಬೇಡಿ, ಯಾಕಂದರೆ ತುಳಸಿಯಲ್ಲಿ ಲಕ್ಷ್ಮೀದೇವಿ ಬಂದು ವಾಸ ಇರ್ತಾಳೆ ಅನ್ನೋದು
ನೋಡಿ, ಸರಿನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಇಂಪಾರ್ಟೆಂಟ್ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನನ್ನ ಆತ್ಮೀಯ ಸ್ನೇಹಿತರಿಗೆ. ಹಾಗೆ ಕಮೆಂಟ್ ಕೂಡ ಮಾಡಿ, ನಿಮ್ಮ ಮನೆಯಲ್ಲಿ ಯಾವ ವಾಸ್ತು ಗಿಡ ಬೆಳೆಸಿದ್ದೀರಿ ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮಸ್ಕಾರ.